ಸ್ನೇಹಿತರೆ, ಇಂದು ನಾವು ಯಾವ ಸುದ್ದಿಯನ್ನ ತಂದಿದ್ದೇವೆ ಎಂದ್ರೆ ಇದು ಕೇವಲ ಅಮೆರಿಕದ ನಿದ್ದೆಯನ್ನ ಕೆಡಿಸುವುದಷ್ಟೇ ಅಲ್ಲ, ಭಾರತದ ಶಕ್ತಿ ಮತ್ತೆ ಆತ್ಮಗೌರವವನ್ನ ವಿಶ್ವದ ಮುಂದೆ ತಂದು ನಿಲ್ಲಿಸಿದೆ. ಹೌದು ಸ್ನೇಹಿತರೆ, ನೀವು ಕೇಳ್ತಾ ಇರೋದು ನಿಜ. ಅಮೆರಿಕವು ಭಾರತದ ಮೇಲೆ 50% ಸುಂಕವನ್ನ ವಿಧಿಸಿದೆ. ಇದರಿಂದ ನಮ್ಮ ದೇಶದ ರೈತರಿಗೆ, ವ್ಯಾಪಾರಿಗಳಿಗೆ, ನಮ್ಮ ಆರ್ಥಿಕತೆಗೆ ಹಾನಿಯಾಗಿದೆ. ಆದ್ರೆ ಇದಕ್ಕೆ ಉತ್ತರವಾಗಿ ಭಾರತವು ಒಂದು ದೃಢವಾದ ಕ್ರಮವನ್ನ ಕೈಗೊಂಡಿದೆ. ಇದು ಅಮೆರಿಕದ ಆರ್ಥಿಕ ಸಾಮ್ರಾಜ್ಯದ ಅಡಿಪಾಯವನ್ನೇ ಕದಲಿಸಲಿದೆ. ಆದ್ರೆ ಈ ಬಾರಿ ಗುರಿಯಾಗಿರೋದು ನಮ್ಮ ದೈನಂದಿನ ಜೀವನದಲ್ಲಿ ಭಾಗವಾಗಿರುವ 2 ಕಂಪನಿಗಳು. ಅವು ಕೋಕಾ ಕೋಲಾ ಮತ್ತೆ ಪೆಪ್ಸಿ. ಇವು ಪ್ರತಿ ಮೂಲೆಯಲ್ಲೂ, ಪ್ರತಿ ಬೀದಿಯಲ್ಲೂ, ಪ್ರತಿ ಸಣ್ಣ ಪುಟ್ಟ ನಗರಗಳಲ್ಲಿನ ಮತ್ತೆ ಗ್ರಾಮಗಳಲ್ಲಿನ ಅಂಗಡಿಗಳಲ್ಲಿ ವ್ಯಾಪಿಸಿರುವ ಹೆಸರುಗಳು. ಆದ್ರೆ ಈಗ ಭಾರತವು ಇವುಗಳ ಮೇಲೆ ನಿಷೇಧವನ್ನ ವಿಧಿಸಲು ನಿರ್ಧರಿಸಿದೆ. ಇದು ಅಮೆರಿಕಕ್ಕೆ ಒಂದು ದೊಡ್ಡ ಗಟ್ಟಿಯಾದ ಆಘಾತವಾಗಿ ಸಾಬೀತಾಗುತ್ತೆ. ಈ ವಿಷಯದ ಬಗ್ಗೆ ಸಂಪೂರ್ಣ ವಿವರವನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಇದರ ಹಿಂದಿನ ಕಥೆಯನ್ನು ತಿಳ್ಕೊಳ್ಳೋಣ. ಹಾಗೇನೆ ಭಾರತವು ಯಾಕೆ ಈ ಕ್ರಮವನ್ನ ತೆಗೆದುಕೊಂಡಿದೆ, ಇದರ ಪರಿಣಾಮ ಏನು ಎಂಬುದನ್ನು ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಸ್ನೇಹಿತರೆ, ಕಳೆದ ಕೆಲವು ವಾರಗಳಿಂದ ಅಮೆರಿಕವು ಭಾರತದ ರಫ್ತುಗಳ ಮೇಲೆ 50% ಭಾರಿ ಸುಂಕವನ್ನ ವಿಧಿಸಿದೆ. ಈ ಸುಂಕವು ನಮ್ಮ ಸೋಯಾಬೀನ್, ಬಾದಾಮಿ, ಆಟೋಮೊಬೈಲ್ಗಳು ಹಾಗೂ ಇತರ ಉತ್ಪನ್ನಗಳ ಮೇಲೆ ವಿಧಿಸಲಾಗಿದೆ. ಇವು ನಮ್ಮ ರೈತರು ಮತ್ತೆ ವ್ಯಾಪಾರಿಗಳ ಕಷ್ಟದ ಫಲಿತಾಂಶ. ಇವು ಭಾರತದ ಆರ್ಥಿಕತೆಗೆ ಬೆನ್ನೆಲುಬಿನಂತಿವೆ. ಆದ್ರೆ ಅಮೆರಿಕದ ಈ ನೀತಿಯು ಭಾರತಕ್ಕೆ ಹಾನಿಯನ್ನುಂಟು ಮಾಡಲು ಪ್ರಯತ್ನಿಸಿತು. ಆದ್ರೆ ಭಾರತವು ಸುಮ್ಮನೆ ಇದನ್ನೆಲ್ಲ ಸಹಿಸಿಕೊಳ್ತದೆ ಎಂದು ನೀವು ಭಾವಿಸ್ತೀರಾ? ಖಂಡಿತವಾಗಿಯೂ ಇಲ್ಲ. ಭಾರತವು ಒಂದರ ಹಿಂದೆ ಒಂದು ಕಠಿಣ ಕ್ರಮಗಳನ್ನ ತೆಗೆದುಕೊಂಡಿದೆ. ಮೊದಲಿಗೆ ಅಮೆರಿಕನ್ ಸೋಯಾಬೀನ್, ಕ್ಯಾಲಿಫೋರ್ನಿಯಾದ ಬಾದಾಮಿ ಮತ್ತೆ ಇತರ ಉತ್ಪನ್ನಗಳ ಮೇಲೆ ನಿಷೇಧವನ್ನ ವಿಧಿಸಿತು. ಆದ್ರೆ ಈಗ ಭಾರತವು ಅಮೆರಿಕಕ್ಕೆ ಅತಿ ದೊಡ್ಡ ಆಘಾತವನ್ನ ನೀಡುವ ಕ್ರಮವನ್ನ ತೆಗೆದುಕೊಂಡಿದೆ. ಕೋಕಾ ಕೋಲಾ ಮತ್ತೆ ಪೆಪ್ಸಿ ಈ 2 ಕಂಪನಿಗಳು ಭಾರತದಲ್ಲಿ ಪ್ರತಿ ವರ್ಷ ಶತಕೋಟಿ ರೂಪಾಯಿಗಳ ವ್ಯಾಪಾರವನ್ನ ಮಾಡ್ತವೆ. ಈಗ ಅವೇ ಭಾರತದ ದೃಷ್ಟಿಯಲ್ಲಿವೆ. ಯಾಕಂದ್ರೆ ಭಾರತ ಈ ಕಂಪನಿಗಳ ಉತ್ಪನ್ನಗಳ ಮೇಲೆ ನಿಷೇಧವನ್ನ ವಿಧಿಸುವ ಪ್ರಕ್ರಿಯೆಯನ್ನ ಪ್ರಾರಂಭಿಸಿದೆ. ಈ ಸುದ್ದಿ ಎಷ್ಟು ದೊಡ್ಡದೆಂದ್ರೆ ಅಮೆರಿಕನ್ ವೈಟ್ ಹೌಸ್ ಇಂದ ವಾಲ್ ಸ್ಟ್ರೀಟ್ ವರೆಗೆ ಕಂಪನವನ್ನುಂಟು ಮಾಡಿದೆ. ಆದ್ದರಿಂದ ಸ್ವಲ್ಪ ಹಿಂದಕ್ಕೆ ಹೋಗಿ ಇದರ ಬಗ್ಗೆ ಇನ್ನಷ್ಟು ವಿವರವಾಗಿ ತಿಳ್ಕೊಳ್ಳೋಣ. ಹಾಗೇನೆ ಈ ಕಂಪನಿಗಳು ಭಾರತಕ್ಕೆ ಏಕೆ ಇಷ್ಟು ಮುಖ್ಯವಾಗಿವೆ ಎಂಬುದನ್ನ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸೋಣ. ಕೋಕಾ ಕೋಲಾ ಮತ್ತೆ ಪೆಪ್ಸಿ ಕೇವಲ ತಂಪು ಪಾನೀಯಗಳನ್ನ ಮಾತ್ರ ಮಾರಾಟ ಮಾಡೋದಿಲ್ಲ. ತಂಪು ಪಾನೀಯಗಳ ಜೊತೆಗೆ ನಾವು ಕುಡಿಯೋ ಸ್ಪ್ರೈಟ್, ಮೌಂಟೇನ್ ಡ್ಯೂ, ಕಿನ್ಲೆ ವಾಟರ್ ಬಾಟಲ್ಸ್ ಇವೆಲ್ಲವೂ ಕೋಕಾ ಕೋಲಾ ಮತ್ತೆ ಪೆಪ್ಸಿ ಕಂಪನಿಗಳ ಪ್ರಾಡಕ್ಟ್ಸ್ ಆಗಿವೆ. ಚಿಕ್ಕ ಗ್ರಾಮದಲ್ಲಾಗ್ಲಿ, ದೊಡ್ಡ ಸಿಟಿಯ ಮಾಲ್ಗಳಲ್ಲಾಗ್ಲಿ ಎಲ್ಲಾ ಕಡೆ ಇವು ಸುಲಭವಾಗಿ ದೊರೆಯುತ್ತವೆ. ಚಿಕ್ಕ ಟೀ ಅಂಗಡಿಯಲ್ಲಿ ಕರೆಂಟ್ ಇಲ್ಲದಿದ್ರೂ ಸಹ ಐಸ್ ಬಾಕ್ಸ್ ನಲ್ಲಿ ಈ ಕೂಲ್ ಡ್ರಿಂಕ್ಸ್ ಸುಲಭವಾಗಿ ಲಭ್ಯವಿರುತ್ತವೆ. ಆದ್ರೆ ಈ ಬಾಟಲಿಗಳ ಹಿಂದಿನ ಸತ್ಯವೇನೆಂದು ನೀವು ಯಾವತ್ತಾದ್ರೂ ಯೋಚಿಸಿದ್ದೀರಾ? ಇದು ಕೇವಲ ಬಾಯಾರಿಕೆಯನ್ನ ತಣಿಸುವ ಪಾನೀಯವಷ್ಟೇ ಅಲ್ಲ. ಇದು ನಮ್ಮ ಆರೋಗ್ಯ, ನಮ್ಮ ಪರಿಸರ ಮತ್ತೆ ನಮ್ಮ ಆರ್ಥಿಕತೆಗೆ ನೇರವಾಗಿ ಹಾನಿಯನ್ನುಂಟು ಮಾಡುವ ಉತ್ಪನ್ನ. ಮೊದಲನೇದಾಗಿ ಆರೋಗ್ಯದ ಬಗ್ಗೆ ಮಾತನಾಡೋಣ. ವಿಶ್ವದ ಆರೋಗ್ಯ ತಜ್ಞರು ಮತ್ತೆ ವಿಜ್ಞಾನಿಗಳು ಹೇಳೋದೇನೆಂದ್ರೆ ಕೋಕಾ ಕೋಲಾ ಮತ್ತೆ ಪೆಪ್ಸಿಯಂತಹ ಡ್ರಿಂಕ್ಸ್ ಅಲ್ಲಿ ತುಂಬಾ ಹೆಚ್ಚಿನ ಪ್ರಮಾಣದ ಶುಗರ್ ಮತ್ತೆ ಹಾರ್ಮ್ಫುಲ್ ಪ್ರಿಸರ್ವೇಟಿವ್ಸ್ ಇರ್ತವೆ. ಒಂದು 300 ml ಬಾಟಲಿಯಲ್ಲಿ ಸುಮಾರು 35 ರಿಂದ 40 ಗ್ರಾಂ ಸಕ್ಕರೆ ಇರ್ತದೆ. ಇದು ವಿಶ್ವ ಆರೋಗ್ಯ ಸಂಸ್ಥೆಯು ಶಿಫಾರಸು ಮಾಡಿರುವ ಡೈಲಿ ಶುಗರ್ ಲಿಮಿಟ್ ಗಿಂತ ತುಂಬಾ ಹೆಚ್ಚು. ಈ ಪಾನೀಯಗಳಿಂದ ಒಬೆಸಿಟಿ, ಡಯಾಬಿಟಿಸ್ ಬರುತ್ತೆ. ಇಷ್ಟೇ ಅಲ್ಲದೆ ಇವುಗಳಲ್ಲಿರೋ ರಾಸಾಯನಿಕಗಳು ನಮ್ಮ ದೇಹದಲ್ಲಿ ಕ್ಯಾಲ್ಸಿಯಂ ಹಾಗೂ ಇತರ ಅಗತ್ಯ ಖನಿಜಗಳನ್ನ ಕಡಿಮೆ ಮಾಡ್ತವೆ. ಈಗಾಗಲೇ ಭಾರತದಲ್ಲಿ ಒಬೆಸಿಟಿ ಹಾಗೂ ಡಯಾಬಿಟಿಸ್ ಪ್ರಕರಣಗಳು ವೇಗವಾಗಿ ಹೆಚ್ಚಾಗ್ತಿವೆ. ಈ ಪಾನೀಯಗಳು ಅದಕ್ಕೆ ಮುಖ್ಯ ಕಾರಣವಾಗ್ತಿವೆ. ಇತ್ತೀಚೆಗೆ ಆಗಸ್ಟ್ 15ರಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ತಮ್ಮ ಭಾಷಣದಲ್ಲಿ ಒಬೆಸಿಟಿ ಸಮಸ್ಯೆಯ ಬಗ್ಗೆ ಪ್ರಸ್ತಾಪಿಸಿದರು. ಈ ವಿದೇಶಿ ಪಾನೀಯಗಳು ನಮ್ಮ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರ್ತಿವೆ ಎಂದು ಸ್ಪಷ್ಟವಾಗಿ ಹೇಳಿದರು. ಈಗ ಪರಿಸರದ ಬಗ್ಗೆ ಮಾತನಾಡೋಣ. ಈ ಡ್ರಿಂಕ್ಸ್ ನ ಪ್ಲಾಸ್ಟಿಕ್ ಬಾಟಲ್ಸ್ 15 ರೂಪಾಯಿಯಿಂದ 100 ರೂಪಾಯಿಗಳ ದರದಲ್ಲಿ ಮಾರಾಟವಾಗ್ತವೆ. ಭಾರತದಲ್ಲಿ ಪ್ಲಾಸ್ಟಿಕ್ ಮಾಲಿನ್ಯಕ್ಕೆ ಇವೇ ಒಂದು ದೊಡ್ಡ ಕಾರಣ. ನೀವು ಎಲ್ಲಿಗೆ ಹೋದ್ರೂ ಕೂಡ ರಸ್ತೆ ಬದಿಯಲ್ಲಿ, ನದಿಗಳ ಬಳಿ ಅಥವಾ ಕಸದ ರಾಶಿಯಲ್ಲಿ ಕೋಕಾ ಕೋಲಾ ಮತ್ತೆ ಪೆಪ್ಸಿ ಬಾಟಲಿಗಳು ಖಂಡಿತವಾಗಿಯೂ ಕಾಣಿಸ್ತವೆ. ಮತ್ತೆ ಈ ಬಾಟಲಿಗಳನ್ನ ರೀಸೈಕಲ್ ಮಾಡೋದು ತುಂಬಾ ಕಷ್ಟ.
ಯಾಕಂದ್ರೆ ಈ ಬಾಟಲ್ಸ್ ತುಂಬಾ ಕಠಿಣವಾದ ಪ್ಲಾಸ್ಟಿಕ್ ಇಂದ ತಯಾರಾಗಿರ್ತವೆ. ಭಾರತದಲ್ಲಿ ಪ್ರತಿ ವರ್ಷ ಲಕ್ಷಗಟ್ಟಲೆ ಟನ್ಗಳ ಪ್ಲಾಸ್ಟಿಕ್ ಕಸ ಈ ಬಾಟಲ್ಗಳಿಂದಾನೇ ಹೆಚ್ಚಾಗ್ತಿದೆ. ಇದು ನಮ್ಮ ಪರಿಸರವನ್ನ ನಾಶ ಪಡಿಸ್ತಿದೆ. ಆದ್ರೆ ಈ ಕಂಪನಿಗಳು ಕೇವಲ ಕೂಲ್ ಡ್ರಿಂಕ್ಸ್ಗೆ ಮಾತ್ರ ಸೀಮಿತವಲ್ಲ. ಈ ಕಂಪನಿಗಳು ಈಗ ನೀರಿನ ವ್ಯಾಪಾರವನ್ನು ಪ್ರಾರಂಭಿಸಿವೆ. ಕಿನ್ಲೆಯಂತಹ ಬ್ರ್ಯಾಂಡ್ಗಳ ಮೂಲಕ ಈ ಕಂಪನಿಗಳು ಭಾರತದಲ್ಲಿ ವಾಟರ್ ಬಾಟಲ್ಗಳನ್ನ ಮಾರಾಟ ಮಾಡ್ತಿವೆ. ಈ ರೀತಿಯಾಗಿ ನಮ್ಮ ಪ್ರತಿಯೊಂದು ಅಗತ್ಯವನ್ನ ತಮ್ಮ ನಿಯಂತ್ರಣಕ್ಕೆ ತೆಗೆದುಕೊಳ್ಳಲು ಪ್ರಯತ್ನಿಸ್ತಿವೆ. ಈಗ ಅತಿ ಮುಖ್ಯವಾದ ವಿಷಯಕ್ಕೆ ಬರೋಣ. ಅದೇ ನಮ್ಮ ಆರ್ಥಿಕತೆ. ಕೋಕಾ ಕೋಲಾ ಮತ್ತೆ ಪೆಪ್ಸಿ ಭಾರತದಲ್ಲಿ ಪ್ರತಿ ವರ್ಷ ಶತಕೋಟಿ ರೂಪಾಯಿಗಳ ವ್ಯಾಪಾರವನ್ನ ಮಾಡ್ತವೆ. ಈ ವ್ಯಾಪಾರದ 60-80% ಲಾಭವು ನೇರವಾಗಿ ಅಮೆರಿಕಕ್ಕೆ ಹೋಗ್ತದೆ. ನಾವು ಖರೀದಿಸುವ ಪ್ರತಿ ಬಾಟಲಿಯ ಹಣವು ಭಾರತದ ಆರ್ಥಿಕತೆಯನ್ನ ಬಲಪಡಿಸುವ ಬದಲು ಅಮೆರಿಕದ ಬ್ಯಾಂಕ್ಗಳನ್ನ ತುಂಬುತ್ತಿದೆ. ಆದ್ರೆ ಅಮೆರಿಕವು ನಮ್ಮ ರೈತರ ಉತ್ಪನ್ನಗಳಾದ ಸೋಯಾಬೀನ್ ಮತ್ತೆ ಬಾದಾಮಿಯ ಮೇಲೆ ಭಾರಿ ಸುಂಕವನ್ನ ವಿಧಿಸುತ್ತಿದೆ. ಈ ಕಂಪನಿಗಳು ಭಾರತದಲ್ಲಿ ಸ್ವಯಂಚಾಲಿತ ಘಟಕಗಳನ್ನ ನಡೆಸ್ತಿವೆ. ಇದರಿಂದ ಅಲ್ಲಿ ಉದ್ಯೋಗಾವಕಾಶಗಳು ತುಂಬಾ ಕಡಿಮೆ. ಅಂದ್ರೆ ಇವು ನಮಗೆ ಸೂಕ್ತ ಉದ್ಯೋಗಗಳನ್ನು ಒದಗಿಸುತ್ತಿಲ್ಲ, ನಮ್ಮ ಆರ್ಥಿಕತೆಗೆ ದೊಡ್ಡ ಲಾಭವನ್ನು ತಂದುಕೊಡುತ್ತಿಲ್ಲ. ಆದರೂ ನಾವು ಈ ಉತ್ಪನ್ನಗಳನ್ನ ಖರೀದಿಸಿ ಅಮೆರಿಕದ ಜೇಬುಗಳನ್ನ ತುಂಬುತ್ತಿದ್ದೇವೆ. ಆದ್ರೆ ಈಗ ಭಾರತವು ಸಾಕು ಎಂದು ಹೇಳಿದೆ. ಈ ವಿದೇಶಿ ಕಂಪನಿಗಳನ್ನ ಇನ್ಮುಂದೆ ಸಹಿಸೋದಿಲ್ಲ ಎಂದು ನಿರ್ಧರಿಸಿದೆ. ಕೋಕಾ ಕೋಲಾ ಮತ್ತೆ ಪೆಪ್ಸಿಯಂತಹ ಪಾನೀಯಗಳ ಮೇಲೆ ನಿಷೇಧವನ್ನ ವಿಧಿಸುವ ಪ್ರಕ್ರಿಯೆಯನ್ನ ಆರಂಭಿಸಲಾಗಿದೆ. ಈಗಲೂ ಈ ನಿಷೇಧವು ಭಾಗಶಃ ಇದೆ. ಆದ್ರೆ ಅಮೆರಿಕವು ತನ್ನ ಸುಂಕ ನೀತಿಗಳನ್ನ ಬದಲಾಯಿಸಿಕೊಳ್ಳದಿದ್ರೆ ಈ ನಿಷೇಧವು ಸಂಪೂರ್ಣವಾಗಿ ಜಾರಿಗೆ ಬರಲಿದೆ ಎಂದು ಭಾರತವು ಸ್ಪಷ್ಟವಾಗಿ ಹೇಳಿದೆ. ಈ ಸುದ್ದಿಯು ಅಮೆರಿಕದಲ್ಲಿ ಒಂದು ಚಂಡಮಾರುತವನ್ನ ಎಬ್ಬಿಸಿದೆ. ವೈಟ್ ಹೌಸ್ನಿಂದ ವಾಲ್ ಸ್ಟ್ರೀಟ್ ವರೆಗೆ ಕೋಕಾ ಕೋಲಾ ಮತ್ತೆ ಪೆಪ್ಸಿಯ ಷೇರುಗಳಲ್ಲಿ ಭಾರಿ ಕುಸಿತ ಕಂಡು ಬಂದಿದೆ. ಅಮೆರಿಕದ ಆರ್ಥಿಕತೆಯಲ್ಲಿ ಈ ಕಂಪನಿಗಳ ಕೊಡುಗೆ ತುಂಬಾ ದೊಡ್ಡದ್ದು. ಭಾರತವು ಇವುಗಳಿಗೆ ಅತಿ ದೊಡ್ಡ ಮಾರುಕಟ್ಟೆಯಾಗಿದೆ. ಭಾರತದಲ್ಲಿ 140 ಕೋಟಿ ಜನಸಂಖ್ಯೆ ಈ ಕಂಪನಿಗಳಿಗೆ ಒಂದು ಚಿನ್ನದ ಮಾರುಕಟ್ಟೆ. ಈಗ ಈ ಮಾರುಕಟ್ಟೆಯ ಮೇಲೆ ಬೀಗವನ್ನ ಹಾಕಲಾಗ್ತಿದೆ. ವಿಶ್ವಾದ್ಯಂತ ಚೀನಾ ಮತ್ತು ರಷ್ಯಾದಂತಹ ಹಲವು ದೇಶಗಳು ಈಗಾಗಲೇ ಈ ಕಂಪನಿಗಳ ಉತ್ಪನ್ನಗಳ ಮೇಲೆ ನಿಷೇಧವನ್ನ ವಿಧಿಸಿವೆ. ಆದ್ರೆ ಭಾರತದ ಈ ಕ್ರಮವು ಅಮೆರಿಕಕ್ಕೆ ಒಂದು ದೊಡ್ಡ ಆಘಾತವಾಗುತ್ತೆ. ಏಕೆಂದ್ರೆ ಭಾರತವು ಇವುಗಳ 50%ಗಿಂತ ಹೆಚ್ಚಿನ ಮಾರುಕಟ್ಟೆಯನ್ನ ಹೊಂದಿದೆ. ಈಗ ಪ್ರಶ್ನೆ ಏನೆಂದ್ರೆ ಭಾರತವು ಈ ಕ್ರಮವನ್ನ ಏಕೆ ತೆಗೆದುಕೊಳ್ತಿದೆ? ಅದಕ್ಕೆ ಉತ್ತರ ಎಲ್ರಿಗೂ ಸ್ಪಷ್ಟವಾಗಿ ಗೊತ್ತು. ಏಕೆಂದ್ರೆ ಅಮೆರಿಕದ ಸುಂಕ ನೀತಿಯು ಭಾರತದ ರೈತರಿಗೆ, ವ್ಯಾಪಾರಿಗಳಿಗೆ ಮತ್ತೆ ಆರ್ಥಿಕತೆಗೆ ಹಾನಿಯನ್ನುಂಟು ಮಾಡ್ತಿದೆ. ಭಾರತವು ಇನ್ಮುಂದೆ ಸುಮ್ಮನಿರೋದಿಲ್ಲ. ಈ ನಿಷೇಧವು ಕೇವಲ ಆರ್ಥಿಕ ನಿರ್ಧಾರವಷ್ಟೇ ಅಲ್ಲ, ಇದು ಭಾರತದ ಸ್ವಾಭಿಮಾನ ಮತ್ತೆ ಆತ್ಮನಿರ್ಭರತೆಯ ಸಂಕೇತವಾಗಿದೆ. ಭಾರತವು ಈಗ ತನ್ನ ಸ್ಥಳೀಯ ಬ್ರ್ಯಾಂಡ್ಗಳನ್ನ ಉತ್ತೇಜಿಸುತ್ತಿದೆ. ಅವು ನಿಂಬೆ ರಸ, ಕಬ್ಬಿನ ರಸ, ಮಜ್ಜಿಗೆ, ಲಸ್ಸಿ ಮತ್ತು ನಮ್ಮ ಸ್ವಂತ ಡ್ರಿಂಕ್ಸ್ ಆದ ಥಮ್ಸ್ ಅಪ್, ಲಿಮ್ಕಾ ಹಾಗೂ ಮಾಜಾ. ಈ ಬ್ರ್ಯಾಂಡ್ಗಳಿಂದ ನಮ್ಮ ಆರ್ಥಿಕತೆ ಬಲವಾಗ್ತದೆ. ಈ ಬ್ರ್ಯಾಂಡ್ಗಳನ್ನ ಖರೀದಿಸುವ ಮೂಲಕ ನಾವು ರೈತರನ್ನ, ನಮ್ಮ ಸ್ಥಳೀಯ ವ್ಯಾಪಾರಿಗಳನ್ನ ಮತ್ತೆ ನಮ್ಮ ದೇಶವನ್ನ ಬೆಂಬಲಿಸಿದಂತಾಗುತ್ತೆ. ಸೊ ಸ್ನೇಹಿತರೆ, ನಮ್ಮ ದೇಶಭಕ್ತಿಯನ್ನ, ನಮ್ಮ ಐಕ್ಯತೆಯನ್ನ ತೋರಿಸಲು ಇದು ನಮ್ಗೆ ಒಂದು ಒಳ್ಳೆ ಅವಕಾಶ. ಇದನ್ನ ನಾವು ಯಾವುದೇ ಕಾರಣಕ್ಕೂ ಕಳೆದುಕೊಳ್ಳಬಾರದು. ಆದ್ದರಿಂದ ಇಂದಿನಿಂದ ನೀವು ಯಾವುದಾದ್ರೂ ಕೂಲ್ ಡ್ರಿಂಕ್ಸ್ ಕುಡಿಬೇಕೆಂದು ಯೋಚಿಸಿದ್ರೆ ಕೋಕಾ ಕೋಲಾ ಅಥವಾ ಪೆಪ್ಸಿಯಂತಹ ಅಮೆರಿಕನ್ ಪಾನೀಯಗಳನ್ನ ಬಿಟ್ಟು ನಮ್ಮ ಭಾರತೀಯ ಪಾನೀಯಗಳಾದ ನಿಂಬೆ ರಸ, ಕಬ್ಬಿನ ರಸ ಅಥವಾ ಮಜ್ಜಿಗೆಯನ್ನ ಕುಡಿಯಿರಿ. ಹೀಗೆ ಮಾಡೋದ್ರಿಂದ ನೀವು ಅಮೆರಿಕಕ್ಕೆ ಆಘಾತವನ್ನ ನೀಡಿದಂತಾಗುತ್ತೆ. ಇದರಿಂದ ನಮ್ಮ ಭಾರತಕ್ಕೆ ಒಂದು ರೀತಿಯಲ್ಲಿ ಲಾಭವೂ ಆಗುತ್ತೆ. ಇದು ಕೇವಲ ಒಂದು ಪಾನೀಯದ ವಿಷಯವಷ್ಟೇ ಅಲ್ಲ, ಇದು ನಮ್ಮ ದೇಶದ ಗೌರವ, ನಮ್ಮ ಆರೋಗ್ಯ, ನಮ್ಮ ಪರಿಸರ, ನಮ್ಮ ಆರ್ಥಿಕತೆ ಇವೆಲ್ಲವನ್ನ ಕಾಪಾಡುವುದು ನಮ್ಮ ಜವಾಬ್ದಾರಿ. ಭಾರತವು ಈಗಾಗಲೇ ಅಮೆರಿಕಕ್ಕೆ ಗಟ್ಟಿಯಾದ ಉತ್ತರವನ್ನ ನೀಡುತ್ತಿದೆ. ಈಗ ನಾವೆಲ್ಲರೂ ಈ ಚಳುವಳಿಯಲ್ಲಿ ಭಾಗವಾಗಬೇಕು. ಆದ್ದರಿಂದ ಸ್ನೇಹಿತರೆ, ನಾವೆಲ್ಲರೂ ಒಟ್ಟಾಗಿ ಈ ವಿದೇಶಿ ತಂಪು ಪಾನೀಯಗಳಿಗೆ ವಿದಾಯ ಹೇಳಿ ನಮ್ಮ ಸ್ಥಳೀಯ ಬ್ರ್ಯಾಂಡ್ಗಳನ್ನ ಪ್ರೋತ್ಸಾಹಿಸೋಣ. ನಾವು ಕೊಳ್ಳದ ಪ್ರತಿ ಬಾಟಲಿಯು ಅಮೆರಿಕಕ್ಕೆ ನಷ್ಟ ಮತ್ತೆ ಭಾರತವನ್ನ ಒಂದು ಹೆಜ್ಜೆ ಮುಂದಕ್ಕೆ ತೆಗೆದುಕೊಂಡು ಹೋಗ್ತದೆ. ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ. ಕಮೆಂಟ್ ಬಾಕ್ಸ್ ನಲ್ಲಿ ಈ ನಿಷೇಧವನ್ನ ನೀವು ಬೆಂಬಲಿಸುತ್ತೀರಾ ಇಲ್ವಾ ಎಂಬುದನ್ನ ತಪ್ಪದೇ ತಿಳಿಸಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.